ಹಲೋ ನಮಸ್ಕಾರ ಫ್ರೆಂಡ್ಸ್. ನೋಡಿ, ಈಗ ಕೆಂಬೇರಿ ಮೀನಿನ ಕೃಷಿದೊಂದು ಅವರು ಕೆಂಬೇರಿ ಮೀನಿಗೊಂದು ಮೀನು ಹಾಕ್ತಿದ್ದಾರೆ. ನೋಡಿ, ಇದು ಹೊಸ ಕಂಟೆಂಟ್. ಯಾರೆಲ್ಲ ನೋಡ್ತಿದ್ದೀರಾ ಅಲ್ಲಿ ಹೆಚ್ಚಾಗಿ ಬೆಂಗಳೂರಿನವರು ಮತ್ತು ಮುಂಬೈನವರು. ಇದನ್ನು ನೀವು ನೋಡಲೇಬೇಕು, ತಾಳ್ಮೆಯಿಂದ ನೋಡಿ. ಸರ್, ಏನಿದು ಮೀನು? ಕೆಂಬೇರಿ, ಕೆಂಬೇರಿ, ಕೊಕ್ರ ಎಲ್ಲ ಎರಡು ಉಂಟಾ? ಹಾಕ್ತಿದ್ದೀರಿ ಈಗ? ಹಾಂ ಫ್ರೆಂಡ್ಸ್, ನೋಡಿ ಹಾಕ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಮೀನು ಬರ್ತಾ ಉಂಟು ನೋಡಿ. ಸರ್, ಎಷ್ಟಿದೆ ಮೀನು? ಮೀನೊಂದು 50 ಮೀನು. ಹೌದಾ? ನೋಡಿ ಫ್ರೆಂಡ್ಸ್, ಫುಡ್ ತಗೊಂಬಂದಿದ್ದಾರೆ. ಇದು ಹಾಕ್ತಿದ್ದೆ ನೋಡಿ ಉದಯಕಾರಿ ಅವರು. ನೋಡಿ ನೋಡಿ ಮೀನು ನೋಡಿ, ದೊಡ್ಡ ದೊಡ್ಡದಾಗಿದೆ. ನೋಡಿ ಮೀನು ನೋಡಿ, ನೋಡಿ ಅಲ್ಲಿ ನೋಡಿ, ಅಲ್ಲಿ ನೋಡಿ. ಸರ್, ಎಷ್ಟಾಗಿದೆ ಬಜೆಟ್? 35,000. ಈಗ ಎಷ್ಟು ಮೀನು ಬಿಟ್ಟಿದ್ದೀರಾ? ಇದು ಒಂದು 150, ಇನ್ನೊಂದು ಮೀನು ಉಂಟು. ಸರ್, ಒಂದು ವೇಳೆ ಮೀನು ಕಳ್ತನ ಆದರೆ ಏನು ಮಾಡ್ತೀರಾ ನೀವು? ನಾವೇನು ಮಾಡೋದು? ಅವ್ರು ಕರ್ಕ ಹೋಗುತ್ತರಲ್ಲ, ಅವ್ರ ಕರ್ಮ ಅದು. ನಾವೆಂತ ಮಾಡೋದು? ಅಂದರೆ ಅವ್ರ ಕರ್ಮನ ಅವ್ರ ಅನುಭವಿಸ್ತಾರೆ ಅಂತ ಹೇಳುದ ನೀವು? ಓಕೆ ಸರ್. ಅಂದರೆ ದಿನಕ್ಕೊಂದು ಎಷ್ಟು ರೂಪಾಯಿದು ಫುಡ್ ಬೇಕು? ದಿನಕ್ಕೊಂದು 50 ರೂಪಾಯಿ ಫುಡ್ ಬೇಕೇ ಬೇಕಲ್ಲ. ಹೌದಾ? 100 ರೂಪಾಯಿ ಬೇಕೇ ಬೇಕು. ಹೌದಾ? ದೊಡ್ಡದ್ಮೇಲೆ ಮತ್ತೆ ದೊಡ್ಡ ಜಾಸ್ತಿ, ಮೀನು ಆದ ಮೇಲೆ ಮತ್ತೆ ಜಾಸ್ತಿ ಆಗಿದೆ. ಓ, ದೊಡ್ಡದ್ಮೇಲೆ ಜಾಸ್ತಿ ಬೇಕು. ಈಗ ನೀವೀಗ ಎಷ್ಟು 2 kg 1 kg? ದಿವಸಕ್ಕೊಂದು 1 kg ಹಾಕುದೇ ಹಾಕಬೇಕು. ಹೌದಾ? 2 kg ಮೇಲೆ ಹಾಕಬೇಕು. ಈಗ ಕಳಿಗೆ ಮತ್ತೆ ಜಾಸ್ತಿ ಆಗ್ತೇ ಹೋಗ್ತದೆ. ಈಗ ಈಗ 1 kg 2 kg ಮುಟ್ಟ ಆಗಲಿಕ್ಕೆ ಎಷ್ಟು ತಿಂಗಳು ಹಿಡಿತದೆ ಈಗ? ತಿಂಗಳೆಲ್ಲ ನಾವು ಅಲ್ಲಿಂದ ಪೇಟೆದಿಂದ ತರಬೇಕಲ್ಲ, ಅದು ಗೊತ್ತಿರೋದು. ಹೌದು. ಸಿಕ್ಕುದಿಲ್ಲ ಮೀನು, ಮೀನು ಸಿಕ್ಕುದಿಲ್ಲ ಈಗ. ಲಾಸ್ಟ್ ನಮಗೆ ಹಾಂ. ನಾವು ಏನು ತಕೊಂಡ್ಬೇಕು. ಕಾಸ್ಟ್ಲಿ ಆಗ್ತದೆ. ಕಾಸ್ಟ್ಲಿ ಇದೆ, ಅದು ತಗೊಳ್ಬೇಕಾಯ್ತದಲ್ಲ. ಹೌದು, ತಕೊಂಡ್ಲೇಬೇಕು. ಎಲ್ಲ ಮೀನು ಹಾಗೆ ಉಳಿತದೆ ಇಲ್ಲಿ. ಕೋಳಿ ಕರುಳು ಸ್ಕಿನ್ ಔಟ್ ಎಲ್ಲ ಹಾಕಿದರೆ ದೊಡ್ಡದಾಗೋದಿಲ್ವಾ? ಅಲ್ಲಿಗೆ ಸಿಕ್ಕಿರ್ತದೆ, ಬಾಯಲ್ಲಿ ಸಿಕ್ಕಿರ್ತದೆ. ಹಾಂ ಫ್ರೆಂಡ್ಸ್, ನೋಡಿ ಮೀನುಗಾರಿಕೆ ಅಂದರೆ ಒಂದು ಎಷ್ಟು ಕಷ್ಟ ಇರ್ತದೆ ನೋಡಿ ಫ್ರೆಂಡ್ಸ್. ನೋಡಿ, ಮೀನುಗಾರಿಕೆ ತುಂಬ ಕಷ್ಟ ಉಂಟು ಈಗ. ಎಂತ ಮಾಡೋಕ್ಕಾಗೋದಿಲ್ಲಲ್ಲ, ಎಂತ ಮಾಡೋದು? ಅಂದರೆ ಮುಂದಿನ ಪೀಳಿಗೆಯವರು ಇದನ್ನು ಮಾಡಲಿಕ್ಕೆ, ಅಂದರೆ ನಿಮ್ಮ ಮಗನಿಗೆ ಇದೇ ಫೀಲ್ಡ್ ಮುಂದುವರಿಸ್ತೀರಾ ಬೇರೆ? ಇಲ್ಲಪ್ಪ, ಅದೆಲ್ಲ ಮಾಡಿದ್ರೆ ಆಗುದಿಲ್ಲ. ಮೀನುಗಾರಿಕೆ ಮಾಡ್ಲಿಕ್ಕೆ ಮೀನುಗಾರಿಕೆ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಈಗ. ಹಾಂ. ಅಂತ ಆಗ್ಲಿಕ್ಕೆ ಮಾಡೋಕೆ ಇಲ್ಲ, ಅವ್ರಿಗೆ ಏನಾದ್ರು ಮಾಡಬೇಕು. ಹೌದಾ? ಓಕೆ ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ಕೆಂಬೇರಿ ಮೀನಿನ ಪಂಜರ ಕೃಷಿ. ನಾನು ಹೊಸ ಕಂಟೆಂಟ್ ಮೂಲಕ ನಾನು ಇನ್ನೊಂದು ವಿಡಿಯೋ ಮೂಲಕ ಬರ್ತೀನಿ. ಫಾಲೋ ಮಾಡ್ಕೊಳ್ಳಿ.